ಹಾಯ್ ನಮಸ್ಕಾರ. ಇವತ್ತು ನಾನು ನಿಮಗೆ ಜುನ್ಕ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಹುಗ್ಗಿ ಹಿಟ್ಟಿನ ಜುನ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹುಗ್ಗಿ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ ನಾನು. ಅದರಲ್ಲಿ ಹುಣಸೆ ಹಣ್ಣಿನ ರಸ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಫಸ್ಟು ತೋರಿಸ್ತೀನಿ ನಾನು. ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಕೈಲಿಂದನೇ ಬೇಸ್ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಈ ಥರ ಫಸ್ಟು ಇದನ್ನು ನಾವು ಕುದಿಸ್ಕೊತೀವಿ. ಈ ಥರ ಎಳವು ಮಾಡಿಕೊಂಡು ಕಲಿಸ್ಕೋಬೇಕು. ಈ ಥರ ಒಣ ಹಿಟ್ಟು ನೀರಿನಲ್ಲಿ ಹಾಕಿದರೆ ಗಂಟು ಕಟ್ಕೊಂಡ್ಬಿಡುತ್ತೆ ಅದು. ಅದಕ್ಕೋಸ್ಕರ ಈ ಥರ ನೋಡಿ, ಈ ಥರ ಕಲಿಸ್ಕೊಂಡು ಈಗ ನಾನು ಇದರಲ್ಲಿ ಒಂದು ಫಸ್ಟು ಸಪ್ಪಂದೇ ಕುದಿಸ್ಕೋಬೇಕು. ಇದನ್ನು ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು ಹಾಕ್ಕೊತೀನಿ. ಇದನ್ನು ಬರೀ ಬೋಗಣಿನಲ್ಲಿ ಫಸ್ಟಿಗೆ ಇದನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಇನ್ನು ಒಂದು ಗ್ಲಾಸ್ ಕೂಡ ಹಾಕ್ತೀನಿ ನಾನು. ಈ ಥರ ಕುದಿಸ್ಕೋಬೇಕು. ಈಗ ನೋಡಿ, ಈ ಥರ ತೆಳುವಿದೆ. ಇದನ್ನೀಗ ಕುದಿಸ್ಕೊಂತ ಅಂದರೆ ಕುದಿಯೋಕೆ ಇಟ್ಟಿದ್ದೀನಿ. ಫಸ್ಟು ಸಪ್ಪಂದೇ ಫಸ್ಟು ಕುದಿಸ್ಕೋಬೇಕು. ನೋಡಿ, ಇದು ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಿದ್ರೂ ಹಾಕ್ಬೋದು. ಇದು ಆಮೇಲೆ ಭಾಳ ಗಟ್ಟಿಯಾಗುತ್ತೆ ರೀ ಅದು. ನಾನು ಇನ್ನೂ ಒಂದು ಗ್ಲಾಸ್ ಕೂಡ ಹಾಕ್ತಾಯಿದ್ದೀನಿ. ಟೋಟಲ್ಲು ನಾನು ಎಷ್ಟು ಗ್ಲಾಸು ಅಂದರೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಲಿ ಫಸ್ಟು, ಆಮೇಲೆ ಒಗ್ಗರಣೆ ಕೊಡಬೇಕು. ಅದಕ್ಕೆ ನಾನು ಮತ್ತೆ ಇದರಲ್ಲಿ ಎಷ್ಟು ಅಂದರೆ ಫಸ್ಟಿಗೆ 3 ಗ್ಲಾಸು, ಮತ್ತು ನಾನು ಆಮೇಲೆ ಕೂಡ ಮತ್ತೆ 3 ಗ್ಲಾಸು 6 ಗ್ಲಾಸ್ ನೀರು ಹಾಕಿದ್ದೀನಿ ರೀ. ಆದರೂ ಕೂಡ ಇಷ್ಟು ಗಟ್ಟಿಯಾಗಿದೆ ಅಲ್ವಾ. ನಮಗೆ ಇನ್ನೂ ತೆಳುವು ಬೇಕಂದರೆ ಇನ್ನೂ 1 ಗ್ಲಾಸ್ ನೀರು ಹಾಕ್ತೀನಿ ನಾನು. ಒಟ್ಟು ಟೋಟಲು 1/4 kg ಹುಗ್ಗಿ ಹಿಟ್ಟಿಗೆ 7 ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ. ಈಗ ಇನ್ನೂ ಒಂದು ಕೂಡ ಹಾಕ್ತಾಯಿದ್ದೀನಿ. ಟೋಟಲು 7 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತು ಈಗ ತಾನೇ ನನ್ನ ಪೂಜೆ ಕೂಡ ಆಯಿತು ಮನೆಯಲ್ಲಿ. ಇವತ್ತು ಗುರುವಾರ ಅಲ್ವಾ, ರಾಯರ ವಾರ ರೀ. ಮತ್ತು ಇದಕ್ಕೆ ಒಗ್ಗರಣೆ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ಈ ಸೈಡು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಒಂದು ಸೈಡು ಒಗ್ಗರಣೆಗೆ ನಾನು ಇಲ್ಲಿ ಕಡಾಯಿನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ವ. ಈಗ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಮತ್ತು ಇಲ್ಲಿ ಈರುಳ್ಳಿನ ನೋಡಿ ಈ ಥರ ಉದ್ದುದ್ಕ ಹಚ್ಕೋಬೇಕು. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮತ್ತು
ಹಸಿ ಮೆಣಸಿನಕಾಯಿ, ಕರಿಬೇವು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ. ಉಪ್ಪು, ನಾವು ಹಿಟ್ಟಿನಲ್ಲಿ ಕೂಡ ಉಪ್ಪು ಹಾಕೇ ಇಲ್ಲ ರೀ. 2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಹಾಕಿ ಕಲಿಸ್ತೀವಿ. ಅಂದರೆ ಬೇಗನೆ ಬೆಂದ್ಕೊಂಡ್ಬಿಡ್ತದೆ ಉಪ್ಪು ಹಾಕಿದರೆ. ಈರುಳ್ಳಿ ಸ್ವಲ್ಪ ಹಾಕ್ಬಿಡ್ತೀವಿ. ಇನ್ನು ಸ್ವಲ್ಪ ಕರಿಬೇವು ಕೂಡ ಹಾಕಿದೆ ನಾನು. ಕರಿಬೇವು ಜಾಸ್ತಿ ತಿಂದರೆ ತುಂಬಾ ಒಳ್ಳೆಯದು ರೀ. ಈ ಸೈಡ್ ನೋಡಿ ಕುದಿತಾ ಇದೆ. ಇದು ಆಯಿತು, ಈಗ ಕುದ್ಕೊಂಡ್ಬಿಟ್ಟಿದೆ ರೀ ಅಲ್ವಾ. ಇದನ್ನು ಇದರೊಳಗೆ ಸುರಿ ಬಿಡೋದು ಈಗ, ಅಂದರೆ ಹಾಕಿಬಿಡೋದು ನೋಡಿ. ಈಗ ರೆಡಿ ಆಯಿತು. ಈಗ ಇದಕ್ಕೆ ನಾನು ಕೂಸಿಟ್ಕೊಂಡಿರೋಂಥದ್ದನ್ನು ಇದನ್ನು ಹಾಕ್ತೀನಿ ನೋಡಿ. ಈಗ ಹಾಕ್ತಾಯಿದ್ದೀನಿ. ಈಗ ಕಲಿಸ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ರೀ. ಇದನ್ನು ಕಲಿಸಿದ ಮೇಲೆ ಮತ್ತು ಉಪ್ಪು ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು ನೋಡಿ. ರೆಡಿ ಆಯಿತು ಜಿನುಕ. 2 ಸ್ಪೂನ್ ಹಾಕಿದ್ರೂ ಸ್ವಲ್ಪ ಕೂಡ ಉಪ್ಪೇನೇ ಆಗಿಲ್ಲ ರೀ. ಅದಕ್ಕೆ ಇನ್ನೂ ಒಂದು ಹಾಕಿ ನೋಡ್ತಾ ಇದ್ದೀನಿ. ನಮ್ಗೆ ಇನ್ನೂ ತೆಳು ಬೇಕಂದರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು, ಅಷ್ಟೇನೇನೂ ಇಲ್ಲ. ತಣ್ಣ ನೀರಾದರೂ ಹಾಕ್ಬೋದು, ಬಿಸಿ ನೀರಾದರೂ ಕೂಡ ಹಾಕ್ಬೋದು ರೀ. ಜಾಸ್ತಿ ಕುದ್ರೆ ಸಾಕು ಅಷ್ಟೇ. ಸ್ವಲ್ಪ ಸಣ್ಣ ಉರಿನಲ್ಲಿ ಇನ್ನು ಸ್ವಲ್ಪ ಕುದಿಲಿ ರೀ. ಅದು ಮುಚ್ಚಿಡ್ತಾ ಇದ್ದೀನಿ ನೋಡಿ. ಈಗ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಬೌಲ್ನಲ್ಲಿ. ಓಕೆನಾ? ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ರೆಡಿ ಆಯಿತು ಜಿನುಕ. ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ? ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಸುಜಾತ ಪಾಟೀಲು. ಮಾಡುವ ಎಲ್ಲರಿಗೂ ನಮಸ್ಕಾರಗಳು ರೀ. ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಜಿನುಕ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಲ್ವಾ. ಓಕೆ, ಬಾಯ್. ನೋಡಿ ರೆಡಿ ಆಯಿತು ಉತ್ತರ ಕರ್ನಾಟಕ ಕಡೆಯ ಜಿನುಕ. ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಲ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್.